ಈ ಯುದ್ಧ ಬೈ ಎಲೆಕ್ಷನ್ನು ಫೈವ್ ಸ್ಟೇಟ್ ಎಲೆಕ್ಷನ್ನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮೂಲೆ ಗುಂಪಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹೌದು, ಬೈ ಎಲೆಕ್ಷನ್ ಮುಗಿತು, 3 ರಾಜ್ಯದಲ್ಲಿ ಎಲೆಕ್ಷನ್ ಕೂಡ ಮುಗಿದಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಸದ್ದು ಮಾಡ್ತಾ ಇದೆ. ದೆಹಲಿಯಲ್ಲಿಯೇ ಕ್ಲೈಮ್ ಮಾಡುವುದಕ್ಕೆ ಕೆಲ ಶಾಸಕರು ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ಕಾಂಗ್ರೆಸ್ ಶಾಸಕರ ದೆಹಲಿ ಟೂರ್ಗೆ ಸದ್ದಿಲ್ಲದೆ ನಡೆದಿದೆ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಈಗ ಮತ್ತೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಚಾರ, ಅಧಿಕಾರ ಹಸ್ತಾಂತರದ ವಿಚಾರಗಳು ಗರಿಗೆದರ್ತಾ ಇದ್ದಾವೆ. 2 ತಿಂಗಳ ಹಿಂದೆ DCM DK ಶಿವಕುಮಾರ್ CM ಆಗೇ ಬಿಟ್ರು, ಡೇಟ್ ಫಿಕ್ಸ್ ಆಗೇ ಬಿಡ್ತು ಅನ್ನುವಂತಹ ಮಾತುಗಳೆಲ್ಲ ಇತ್ತು. ಅವರು CM ಆದ ಮೇಲೇ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಹೊಸದಾಗಿ 30ರಿಂದ 40 ಜನ ಏನು ಶಾಸಕರಾಗಿದ್ದರು, ಫಸ್ಟ್ ಟೈಮ್ MLAಗಳು, ಅವರೆಲ್ಲರೂ ಕೂಡ ಪತ್ರ ಬರೆದಿದ್ದೆಲ್ಲ ವೈರಲ್ ಆಗಿತ್ತು. ಈಗ ಆ ಬೆಳವಣಿಗೆಗಳಿಗೆ ಮತ್ತೆ ಜೀವ ಬರ್ತಾ ಇದೆ, ರೆಕ್ಕೆ ಪುಕ್ಕ ಬರ್ತಾ ಇದೆ. ದೆಹಲಿಗೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಕೆಲ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. 15ಕ್ಕೂ ಹೆಚ್ಚು ಶಾಸಕರು ಭಾನುವಾರ ದೆಹಲಿ ಪರೇಡ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 3 ವರ್ಷ ಆಗ್ತಾ ಇದೆ, ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂಥೇಳಿ ಹೈಕಮಾಂಡ್ಗೆ ಮನವಿ. 20ಕ್ಕೂ ಹೆಚ್ಚು ಸಚಿವರನ್ನ ಕೈ ಬಿಡಿ, ಉಳಿದವ್ರಿಗೆ ಅವಕಾಶ ಕೊಡಿ. ಹೈಕಮಾಂಡ್ ಮುಂದೆ ಸಚಿವ ಸಂಪುಟ ಪುನರ್ರಚನೆಯ ಡಿಮ್ಯಾಂಡ್ ಇಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನು ಮಾಡುತ್ತೆ ವರಿಷ್ಠರು ಅನ್ನೋದು ಕಾದು ನೋಡಬೇಕಿದೆ. ಈಗಾಗಲೇ ಕೇರಳಮ್ಮು, ಅಸ್ಸಾಂ ಸೇರಿದಂತೆ ಪುದುಚೇರಿಯಲ್ಲಿ ಎಲೆಕ್ಷನ್ ಆಗಿರುವಂಥದ್ದು. ಬಟ್ ಇನ್ನು ತಮಿಳುನಾಡು ಆಗೋದಿದೆ, ವೆಸ್ಟ್ ಬೆಂಗಾಲ್ನಲ್ಲಿ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ನ ಟೆನ್ಷನ್ ನಡುವೆ 15 ಜನ ಶಾಸಕರು ಹೋಗಿರ್ತಾರಲ್ಲ, ಅವರ ಮನವಿಯನ್ನು, ಅಹವಾಲನ್ನು ಕೇಳೋದಕ್ಕೆ ಹೈಕಮಾಂಡ್ ಪುರ್ಸೊತ್ತು ಮಾಡ್ಕೋತಾರ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಈ ವಿಚಾರ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೇಗೆ ಸಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ.